ಆಯುರ್ವೇದ, ಅಸ್ಟ್ರಾಲಜಿ, ರಾಜಯೋಗ, ಹಠಯೋಗ, ಕುಂಡಲಿನಿ ಕ್ರಿಯಾಯೋಗ, ಇಷ್ಟು ಯೋಗಗಳನ್ನು ಒಳಪಡಿಸ್ಕೊಂಡಿದೆ. ಇಷ್ಟು ಯೋಗವನ್ನು ಒಂದು ವಾರದಲ್ಲಿ ಕಲಿಯಕ್ಕೆ ಸಾಧ್ಯವೇ? ಮತ್ತೆ ನೀವು ದೊಡ್ಡದಾಗಿ ಜಂಬವಾಗಿ ಆನ್ಲೈನಲ್ಲಿ ಸ್ವರಯೋಗ ಹೇಳ್ಕೊಡ್ತೀನಿ ಅಂತ ಹಾಕಿದ್ದೀರಾ. ಗುರುಕುಲದಲ್ಲಿ ಹೋಗಿ ಸೇರ್ಕೋಬೇಕು. ನೀವು ವರ್ಷಾನುಗಟ್ಲೆ ಪಾಠ ಕಲಿಬೇಕು, ಸಾಧನೆ ಮಾಡಬೇಕು. ಇಲ್ಲಾಂದ್ರೆ ಇದಿಷ್ಟನ್ನು ಕಲಿಯಕ್ಕೆ ಸಾಧ್ಯವಿಲ್ಲ. ಅಸ್ಟ್ರಾಲಜಿ ದೊಡ್ಡ ಸಮುದ್ರ. ಇದರ ಒಂದು ಭಾಗ ಅಸ್ಟ್ರಾಲಜಿ, ಇನ್ನೊಂದು ಭಾಗ ಆಯುರ್ವೇದ. ಹೀಗೆ ಹಲವಾರು ವಿಚಾರಗಳನ್ನು ಒಕ್ಕೂಡಿಸಿರುವ ಒಂದು ವಿದ್ಯೆ ಸ್ವರಯೋಗ. ಈ ನಾನು ನಿಮಗೆ ಹೇಳಿಕೊಟ್ರು ಪರಿಪೂರ್ಣವಾಗಿ ಹೇಳ್ಕೊಡಲು ಸಾಧ್ಯವಿಲ್ಲ. ಅರ್ಧಂಬರ್ಧವೇ ಹೇಳ್ಕೊಡ್ಬೇಕು. ಲೌಕಿಕ ಜೀವನದಲ್ಲಿ ಮುಂದೆ ಬರಬೇಕು ಅಂದ್ರೆ, ಲೌಕಿಕ ಜೀವನದಲ್ಲಿ ಮುಂದೆ ಬರೋದಕ್ಕೆ ಬೇಕಾಗಿರುವ ವಿಚಾರಗಳನ್ನು ನೀವು ಕಲಿತು ಅಭ್ಯಾಸ ಮಾಡಿದ್ರೆ ಖಂಡಿತವಾಗಲೂ ಪರಿಣಿತಿ ಪಡೆದು ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬಹುದು. ನೀವು ಬಸ್ಸಲ್ಲಿ ಹೋಗೋದಕ್ಕೆ ಹಡಗಲ್ಲಿ ಕೂತಿದ್ದೀರಾ, ಹಡಗಲ್ಲಿ ಹೋಗೋದಕ್ಕೆ ಏರೋಪ್ಲೇನಲ್ಲಿ ಕೂತಿದ್ದೀರಾ, ಏರೋಪ್ಲೇನಲ್ಲಿ ಹೋಗೋದಕ್ಕೆ ರಾಕೆಟಲ್ಲಿ ಕೂತಿದ್ದೀರಾ, ರಾಕೆಟಲ್ಲಿ ಹೋಗೋದಕ್ಕೆ ಮಿಸೈಲ್ ಕೂತಿದ್ದೀರಾ. ಒಬ್ಬ ಅಡ್ವೈಸ್ ಮಾಡೋ ಗುರು ಬೇಕು. ನಿಮ್ಮ